ಸುಲಿಗೆಗಾಗಿ ನಕಲಿ ಪೊಲೀಸ್ ಠಾಣೆಯನ್ನು ತೆರೆದ ಪೊಲೀಸರು. ಉತ್ತರ ಪ್ರದೇಶದಲ್ಲಿ 3 ಪೊಲೀಸರು ನಕಲಿ ಪೊಲೀಸ್ ಠಾಣೆಯನ್ನು ತೆರೆದು ಕಳೆದ 1 ವರ್ಷದಿಂದ ಜನರನ್ನು ಲಾಕಪ್ನಲ್ಲಿರಿಸಿ ಲಕ್ಷಾಂತರ ರು ಸುಲಿಗೆ ಮಾಡಿರುವುದು ಬಯಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಬಲ್ಬೀರ್ ಸಿಂಗ್, ಕಾನ್ಸ್ಟೇಬಲ್ಗಳಾದ ಹಿಮಾಂಶು ತೋಮರ್ ಮತ್ತು ಮೋಹಿತ್ ಕುಮಾರ್ ಬಿತೌರ್ ಗ್ರಾಮದ ಪರ ನಿವಾಸಕ್ಕೆ ನುಗ್ಗಿ ಮನೆಯವರು ಡ್ರಗ್ಸ್ ಮತ್ತು ಅಕ್ರಮ ವಸ್ತುಗಳನ್ನು ಹೊಂದಿದ್ದಾರೆ ಎಂದು ಆರೋಪಿಸಿದರು. ಇದಲ್ಲದೆ ರೈತನ ಪುತ್ರನ ಪಕ್ಕದಲ್ಲಿ ಕುರ್ಚಿಯ ಮೇಲೆ ಪಿಸ್ತೂಲ್ ಇರಿಸಿ ವಿಡಿಯೋವನ್ನು ಚಿತ್ರೀಕರಿಸಿದರು ಎಂದು ಆರೋಪಿಸಲಾಗಿದೆ. ಆರೋಪಿತ 3 ಪೊಲೀಸರ ವಿರುದ್ಧ ಅಕ್ರಮ ಪ್ರವೇಶ, ಅಪಹರಣ, ಅಕ್ರಮ ಬಂಧನ, ಬೆದರಿಕೆ ಮತ್ತು ಬೆಲೆ ಬಾಳುವ ವಸ್ತುಗಳಿಗೆ ಬೇಡಿಕೆ, ಸ್ವಯಂ ಪ್ರೇರಣೆಯಿಂದ ಗಾಯಗೊಳಿಸುವುದು, ಕ್ರಿಮಿನಲ್ ಬೆದರಿಕೆ ಮತ್ತು ಉದ್ದೇಶಪೂರ್ವಕ ಅವಮಾನ ಸೇರಿದಂತೆ ಕ್ರಿಮಿನಲ್ ಆರೋಪದಡಿ ಪ್ರಕರಣ ದಾಖಲಿಸಲಾಗಿದೆ.